ಸಿದ್ದರಾಮಯ್ಯ ಬಣದಿಂದ ಅಹಿಂದ ನಾಯಕರು ಜೂಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ವರ್ಸಸ್ ವಲಸೆ ಸಮರ ಶುರು. ಸಿದ್ದು ನಂಬಿ ಬಂದ ಅನೇಕ ನಾಯಕರು ಡಿಕೆಶಿ ಕಡೆ ವಾಲುತ್ತಾರ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕರ್ನಾಟಕ ರಾಜಕಾರಣದಲ್ಲಿ ದಶಕಗಳ ಕಾಲ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರ ರಾಜಕೀಯ ಶಕ್ತಿಯಾಗಿದ್ದ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ, ಈ ಅಹಿಂದ ಭದ್ರಕೋಟೆಯಲ್ಲಿ ಈಗ ದೊಡ್ಡ ಬಿರುಕು ಕೂಡ ಕಾಣಿಸಿಕೊಂಡಿರುವಂತಹದ್ದು. ಕರ್ನಾಟಕದಲ್ಲಿ ಅಹಿಂದ ನಾಯಕ ಅಂತ ಯಾರಾದ್ರೂ ಕರೆಸಿಕೊಂಡಿದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಸಿದ್ದರಾಮಯ್ಯನವರು ಅಹಿಂದ ಒಂದು ಒಂದು ಭದ್ರಕೋಟೆಯಲ್ಲಿ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ರು. ಆದ್ರೀಗ ಆ ಸಾಮ್ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ಮೂಡ್ತಾ ಇದೆ. ಎಸ್, ಸಿದ್ದರಾಮಯ್ಯ ಅವರನ್ನೇ ನಂಬಿ ಬಂದಂತಹ ಅನೇಕರು, ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಪ್ರಮುಖ ಅಹಿಂದ ನಾಯಕರು ಈಗ ತಮಗೆ ಸಿಗಬೇಕಾದಂತಹ ಒಂದು ರಾಜಕೀಯ ಮನ್ನಣೆ ಮತ್ತು ಅಧಿಕಾರ ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ. ಈ ಎಲ್ಲಾ ನಾಯಕರು ಸಿದ್ದು ಬಣದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಒಂದು ಜೊತೆಗೆ ಪರ್ಯಾಯ ಹಾದಿ ಹುಡುಕುತ್ತಿರುವುದು ರಾಜ್ಯ ರಾಜಕೀಯದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿರುವಂತಹದ್ದು. ಸಿದ್ದರಾಮಯ್ಯ ಅವರ ಒಟ್ಟಾರೆ ರಾಜಕೀಯ ಅಸ್ತಿತ್ವವೇ ಅಹಿಂದ ವರ್ಗದ ಬೆಂಬಲದ ಮೇಲೆ ನಿಂತ್ಕೊಂಡಿತ್ತು. ಇಂತಹ ಇಕ್ಕಟ್ಟಿನ ಸಮಯದಲ್ಲಿ ಆ ವರ್ಗದ ಪ್ರಮುಖ ನಾಯಕರೇ ಬಣ ತೊರೆಯುತ್ತಿರುವುದು ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ಥಿರತೆ ಮತ್ತು ಕಾಂಗ್ರೆಸ್ನ ಗಟ್ಟಿಯಾದ ಮತ ಬ್ಯಾಂಕ್ ಮೇಲೆ ದೊಡ್ಡ ಮಟ್ಟದಲ್ಲಿ ಈಗ ಪರಿಣಾಮ ಬೀರಬಹುದು ಎಂಬ ಆತಂಕ ಕೂಡ ಸೃಷ್ಟಿಯಾಗಿರುವಂತಹದ್ದು. ಡಿಕೆಶಿ ನಾಯಕತ್ವದ ಮೇಲೆ ಅಹಿಂದ ನಾಯಕರ ಆರೋಪ. ಎಸ್, ನೂತನ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರ ಅಂದ್ರೆ ಈಗ ಸಿಎಂ ಆಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗ ಒಂದಷ್ಟು ಅವರ ಮೇಲೆ ಅಹಿಂದ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ. ಪಕ್ಷದ ಆಂತರಿಕ ಸಮೀಕರಣಗಳು ಕಂಪ್ಲೀಟ್ ಆಗಿ ಬದಲಾಗ್ತಿವೆ. ಸರ್ಕಾರದ ಪ್ರಮುಖ ನಿರ್ಧಾರಗಳು, ಸಚಿವ ಸಂಪುಟ ರಚನೆ ಹಾಗೂ ನಿಗಮ ಮಂಡಳಿಗಳ ನೇಮಕಾತಿಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿದೆ ಎಂಬುದು ಅಸಮಾಧಾನಿತ ಅಹಿಂದ ನಾಯಕರ ಪ್ರಮುಖ ಆರೋಪ ಕೂಡ ಆಗಿರುವಂತಹದ್ದು. ಅಹಿಂದ ವರ್ಗದ ಬಲವರ್ಧನೆಗೆ ಸಿದ್ದರಾಮಯ್ಯ ಅವರು ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾರೆ ಎಂಬ ದೊಡ್ಡ ನಂಬಿಕೆ ಇತ್ತು. ಆದರೆ ಪ್ರಸ್ತುತ ಸರ್ಕಾರದ ಕಾರ್ಯವೈಖರಿ ಮತ್ತು ಪಕ್ಷದ ಆಂತರಿಕ ನಿರ್ಧಾರಗಳಲ್ಲಿ ತಮ್ಮ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಎಂಬ ಹತಾಶೆ ಅಹಿಂದ ನಾಯಕರಲ್ಲಿ ಈಗ ಮನೆ ಮಾಡಿರುವಂತಹದ್ದು. ಹೈಕಮಾಂಡ್ ಮಟ್ಟದ ನಿರ್ಧಾರಗಳು ಮತ್ತು ಸ್ಥಳೀಯ ನಾಯಕತ್ವದ ನಡುವೆ ಉಂಟಾಗಿರುವಂತಹ ಒಂದಷ್ಟು ಕಂದಕ ಇದೆಯಲ್ಲ, ಆ ಕಂದಕ ಈಗ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೀತಾ ಇರುವಂತಹದ್ದು. ಅಹಿಂದ ನಾಯಕರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಬೇರೆ ದಾರಿಗಳನ್ನ ಹುಡುಕುವಂತಹ ಒಂದು ಪರಿಸ್ಥಿತಿ ಈಗ ಬಂದಿರುವಂತಹದ್ದು. ಇದೇ ಆಡಳಿತ ಪಕ್ಷದ ಒಡಕನ್ನ ಬಳಸಿಕೊಳ್ಳಲು ಪ್ರತಿಪಕ್ಷಗಳು ಕೂಡ ಹಾಗೂ ಪಕ್ಷದೊಳಗಿನ ಇತರ ಪ್ರಬಲ ಬಣಗಳು ಕೂಡ ಹೊಂಚು ಹಾಕುತ್ತಿವೆ. ಅಹಿಂದ ನಾಯಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಮಾಡ್ತಾ ಇರುವಂತಹದ್ದು. ಇದು ನಾಯಕರು ತಮ್ಮ ರಾಜಕೀಯ ವರಸೆ ಬದಲಿಸಲು ಈಗ ಪ್ರೇರೇಪಿಸುವಂತಹದ್ದು. ಮುನ್ನೆಲೆಗೆ ಬಂದಂತಹ ಮೂಲ ಕಾಂಗ್ರೆಸ್ಸಿಗರ ಕಾರುಬಾರು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಹಾಗೂ ವಲಸಿಗ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು ಅಂತಂದ್ರೆ ತಳಮಟ್ಟದಿಂದ, ಬೂತ್ ಮಟ್ಟದಿಂದ ಯಾರು ಪಕ್ಷಕ್ಕೆ ಅಂದ್ರೆ ಸುಮಾರು 50 ವರ್ಷ, 60 ವರ್ಷ, 70 ವರ್ಷದಿಂದ ಯಾರ್ಯಾರಿದಾರೋ ಅವ್ರನ್ನೆಲ್ಲರನ್ನೂ ಕೂಡ ಮೂಲ ಕಾಂಗ್ರೆಸ್ಸಿಗರು ಅಂತ ಕರೀತಾರೆ. ಅದೇ ರೀತಿ ವಲಸಿಗ ಕಾಂಗ್ರೆಸ್ಸಿಗರು ಅಂತಂದ್ರೆ ಬೇರೆ ಬೇರೆ ಪಕ್ಷದಿಂದ, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ಹಾಗೂ ಇನ್ನಿತರ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂತವ್ರನ್ನ ವಲಸಿಗ ಕಾಂಗ್ರೆಸ್ಸಿಗರು ಅಂತೇಳಿ ಕರೀತಾ ಇರುವಂತಹದ್ದು. ಈಗ ಮುನ್ನೆಲೆಗೆ ಬಂದಂತಹ ಮೂಲ ಕಾಂಗ್ರೆಸ್ಸಿಗರ ಕಾರುಬಾರು ಅಂದ್ರೆ ಯಾರು ಮೇನು ಪಿಲ್ಲರ್ಗಳು ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಲ್ಲ, ಅವರ ಒಂದು ದರ್ಬಾರು ಈಗ ನಡೀತಾ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಸರ್ಕಾರದ ಪ್ರಮುಖ ಹುದ್ದೆಗಳು, ಸಚಿವ ಸಂಪುಟದಲ್ಲಿನ ಪ್ರಭಾವ ಮತ್ತು ಪಕ್ಷದ ಹೈಕಮಾಂಡ್ ನಿರ್ಧಾರಗಳಲ್ಲಿ
ಮೂಲ ಕಾಂಗ್ರೆಸ್ಸಿಗರು ಅಂದ್ರೆ ದಶಕಗಳಿಂದ ಪಕ್ಷದಲ್ಲಿರುವ ಹಳೆಯ ನಾಯಕರು ಅಂತಂತೇಳಿ ನಾನು ಕರಿಬಹುದು. ಅವರೀಗ ಹಿಡಿತವನ್ನ ಸಾಧಿಸಲಿಕ್ಕೆ ಹೊರಟಿರುವಂತಹದ್ದು. ಈಗ ರಾಜಕೀಯ ವಲಯದಲ್ಲಿ ಆ ವಿಚಾರ ಈಗ ತೀವ್ರವಾಗಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಆಡಳಿತದ ಚುಕ್ಕಾಣಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ಹೈಕಮಾಂಡ್‌ನ ಆದ್ಯತೆಗಳು ವಲಸೆ ಬಂದವರಿಗಿಂತ ನಿಷ್ಠಾವಂತರ ಕಡೆಗೆ ಬದಲಾಗ್ತಿವೆ ಎಂಬ ಸಂಶಯವನ್ನು ಈ ಬೆಳವಣಿಗೆಗಳು ಹುಟ್ಟಿಹಾಕಿವೆ. ಅಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಹರಿಪ್ರಸಾದ್ ಅವರನ್ನ ಯಾವಾಗ ತಂದು ಕುಂಡ್ರಿಸಿದ್ರೋ, ಮತ್ತೆ ಸಿಎಂ ಸ್ಥಾನಕ್ಕೆ ಯಾವಾಗ ಡಿ.ಕೆ. ಶಿವಕುಮಾರ್ ಅವರನ್ನ ತಂದು ಕುಂಡ್ರಿಸಿದ್ರೋ, ಅವಾಗ್ಲೇ ಅಂದ್ರೆ ಮೂಲ ವಲಸಿಗರು ಅಂದ್ರೆ ವಲಸೆ ಬಂದಂತಹ ನಾಯಕರಿದಾರಲ್ಲ ಅವರಿಗೆ ಅರ್ಥವಾಗ್ಬಿಟ್ಟಿರ್ತದೆ. ಅಂದ್ರೆ ಈಗ ನಮ್ದೇನು ನಡೆಯಲ್ಲ. ಸಿದ್ದರಾಮಯ್ಯ ಅವ್ರದ್ದು ಕೂಡ ಏನು ನಡೆಯಲ್ಲ. ಸೊ ಹಾಗಾಗಿ ಈಗ ನಾವು ನಮ್ಮದು ಏನಾದ್ರೂ ಅಟ್ಲೀಸ್ಟ್ ಬೇಳೆ ಬೇಯಿಸ್ಕೋಬೇಕು ಅಂತಂತಂದ್ರೆ ನಾವು ಅವರ ಜೊತೆನೇ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಮ್ದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕೆಲವೊಂದಷ್ಟು ನಾಯಕರುಗಳು ಈಗ ಬಂದಿರುವಂತಹದ್ದು. ಇದು ಬೇರೆ ಪಕ್ಷಗಳಿಂದ ಬಂದಂತಹ ವಲಸೆ ನಾಯಕರಿಗೆ ಹಾಗೂ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ತಮ್ಮ ಅಸ್ತಿತ್ವದ ಪ್ರಶ್ನೆಯಾಗಿ ಕಾಡತೊಡಗಿದೆ. ಈ ಅಸಮಾಧಾನದ ಕಿಡಿ ಇದೀಗ ಸಾರ್ವಜನಿಕವಾಗಿ ಆಂತರಿಕ ಭಿನ್ನಮತದ ರೂಪದಲ್ಲಿ ಹೊರಬೀಳ್ತಾ ಇದೆ. ಎಸ್, ಮೂಲ ಕಾಂಗ್ರೆಸ್ಸಿಗರ ಪ್ರಾಬಲ್ಯಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡಿದರೆ, ದಶಕಗಳಿಂದ ಪಕ್ಷದ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಂಘಟನೆಯನ್ನ ರಕ್ತಗತವಾಗಿ ಕಟ್ಟಿದ ಹಿರಿಯ ನಾಯಕರಿಗೆ ಅಧಿಕಾರ ಬಂದಾಗ ಆದ್ಯತೆ ನೀಡುವುದು ಸಹಜ ರಾಜಕಾರಣವಾಗಿದೆ. ಎಸ್, ನಾನಾಗ್ಲೇ ಹೇಳ್ದಂಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಡಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಇನ್ನಿತರ ನಾಯಕರಾಗಿರ್ಬೋದು, ಅವರೆಲ್ಲರೂ ಕೂಡ ಮೂಲ ಕಾಂಗ್ರೆಸ್ಸಿಗರು. ಅಂದ್ರೆ ಡೇ ಒನ್ ಇಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು. ಸೊ ಹಾಗಾಗಿ ಪಕ್ಷ ಕಷ್ಟ ಸುಖಗಳಲ್ಲಿ ಅವರು ಭಾಗಿಯಾಗಿರ್ತಾರೆ. ಸೊ ಅವರಿಗೆ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಪಟ್ಟವನ್ನ ಕಟ್ಟೋದ್ರಲ್ಲಿ ಆಶ್ಚರ್ಯವೇನಿಲ್ಲ ಅನ್ನೋ ಒಂದು ಮಾತುಗಳು ಈಗ ಚರ್ಚೆ ಆಗಿರುವುದು. ಪಕ್ಷದ ಆಂತರಿಕ ವಾತಾವರಣವನ್ನ ಸಮತೋಲನದಲ್ಲಿಡಲು ನಾಯಕತ್ವಕ್ಕೆ ಇದು ಬಹಳ ಅನಿವಾರ್ಯ ಕೂಡ ಇರುವಂತದ್ದು. ಅಂದ್ರೆ ಹೈಕಮಾಂಡ್‌ಗೆ ಇದು ಬಹಳ ಇಂಪಾರ್ಟೆಂಟ್ ಕೂಡ. ಯಾಕೆಂತಂದ್ರೆ ಬ್ಯಾಲೆನ್ಸ್ ಮಾಡಬೇಕು. ಈಗ ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು ಅಂತ ಹೇಳಿ ಬರೀ ವಲಸಿಗರಿಗೆ ಅಧಿಕಾರವನ್ನ ಕೊಟ್ಕೊಂಡು ಕುತ್ಕೊಂಡ್ಬಿಟ್ರೆ ಮೂಲ ಕಾಂಗ್ರೆಸ್ಸಿಗರು ಒಂದ್ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತಂತಂದ್ರೆ ಮೂಲ ಕಾಂಗ್ರೆಸ್ಸಿಗರು ಕೂಡ ಅಧಿಕಾರವನ್ನ ಕೊಡ್ಲೇಬೇಕು. ಅಧಿಕಾರ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಧಿಕಾರವನ್ನ ಕೊಡುವಂತಹ ಒಂದು ಅನಿವಾರ್ಯ ಕೂಡ ಹೀಗಿರುವಂತಹದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ವಲಸೆ ಬಂದವರ ಸಂಖ್ಯೆ ಹೆಚ್ಚಾದಾಗ ಮೂಲ ಕಾಂಗ್ರೆಸ್ನ ಅಸ್ತಿತ್ವ ಮತ್ತು ಸಿದ್ಧಾಂತವನ್ನ ಉಳಿಸಿಕೊಳ್ಳಲು ಹಳೆಯ ನಾಯಕರಿಗೆ ಮಣೆ ಹಾಕುವುದು ಹೈಕಮಾಂಡ್‌ನ ಒಂದು ತಂತ್ರವಾಗಿದೆ. ಮೂಲ ಕಾಂಗ್ರೆಸ್ಸಿಗರು ಸಾಮಾನ್ಯವಾಗಿ ಪಕ್ಷದ ಪರಮ ನಿಷ್ಠಾವಂತರಾಗಿರುವುದರಿಂದ ಪ್ರಮುಖ ಖಾತೆಗಳು ಅಥವಾ ಹುದ್ದೆಗಳನ್ನು ಅವರಿಗೆ ನೀಡುವ ಮೂಲಕ ಸದ್ಯಕ್ಕೆ ದೊಡ್ಡ ವಿವಾದಗಳನ್ನು ತಗ್ಗಿಸುವ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹೀಗಂತ ಒಂದು ಚರ್ಚೆ ಕೂಡ ಆಗ್ತಿರುವಂತಹದ್ದು. ಯಾವುದೇ ಸರ್ಕಾರದಲ್ಲಿ ಹಳೆಯ ಮತ್ತು ಹೊಸ ನಾಯಕರ ನಡುವಿನ ಸಮತೋಲನವು ಆಡಳಿತದ ಯಶಸ್ಸಿನ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಮೂಲ ಕಾಂಗ್ರೆಸ್ಸಿಗರ ಕಾರುಬಾರು ಎಂಬುದು ಹಳೆಯ ನಾಯಕರ ಹಿಡಿತವನ್ನ ಸೂಚಿಸುವ ಪದ ಬಳಕೆಯಾಗಿದ್ದು, ಇದು ಪಕ್ಷದ ಆಂತರಿಕ ಶಕ್ತಿ ಪ್ರದರ್ಶನದ ಭಾಗವೇ ಹೊರತು ಸಂಪೂರ್ಣ ಆಡಳಿತವಲ್ಲ. ಆದರೆ ಇತರ ಪಕ್ಷಗಳಿಂದ ಬಂದು ಕಾಂಗ್ರೆಸ್ ಸೇರಿದ ನಾಯಕರು ಅಥವಾ ಯುವ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗದಿದ್ದಾಗ ಅವರು ಈ ಮೂಲ ಕಾಂಗ್ರೆಸ್ಸಿಗರ ಪ್ರಾಬಲ್ಯವನ್ನ ಪ್ರಶ್ನಿಸುವುದು ಸಹಜ. ಒಂದು ಕಡೆ ಮೂಲ ನಿಷ್ಠಾವಂತರನ್ನ ಉಳಿಸಿಕೊಳ್ಳುವುದು, ಇನ್ನೊಂದು ಕಡೆ ಪಕ್ಷಕ್ಕೆ ಹೊಸದಾಗಿ ಬಂದ ಕ್ರಿಯಾಶೀಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನಾಯಕತ್ವದ ಮುಂದಿರುವಂತಹ ಒಂದು ಸವಾಲಾಗಿದೆ. ವಿಶೇಷವಾಗಿ ಅಹಿಂದ ಮತ ಬ್ಯಾಂಕ್‌ನ ನಾಯಕರ ಈ ಅಸಮಾಧಾನವು ನೇರವಾಗಿ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಲಿದ್ದು, ಮುಂಬರುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ತಲೆನೋವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಬಣದಿಂದ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡುವಂತಹ ಒಂದು ಶಕ್ತಿ ಈಗ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೂಡ ಇದೆ ಅನ್ನೋದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ತಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿಗರು ಅನ್ನೋದೊಂದು ಭೇದ ಭಾವ ಮಾಡೋದ್ ಬೇಡ, ಎಲ್ಲರೂ ನಾವು ಒಂದೇ ಅನ್ನೋ ರೀತಿಯಾಗಿ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಬಂದಂತಹ ಎಚ್.ಕೆ. ಪಾಟೀಲ್ ಅಂದ್ರೆ ಆ, ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಾಗಿರ್ಬೋದು, ಅಂದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಹದೇವ್ ಪ್ರಸಾದ್ ಆಗಿರ್ಬೋದು, ಹೀಗೆ ಹಲವು ನಾಯಕರು ಸಿದ್ದರಾಮಯ್ಯ ಅವರನ್ನ ಯಾರ್ಯಾರು ನಂಬಿ ಬಂದ್ರೋ ಅವರೆಲ್ಲರೂ ಕೂಡ ಈಗ ಇನ್ನ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋದು, ನಮ್ಗೆ ಇಲ್ಲಿ ಯಾಕೋ ಕಾಂಗ್ರೆಸ್ ಪಕ್ಷದಲ್ಲಿ
ಸರಿಯಾಗಿ ನಮಗೆ ಸ್ಥಾನಮಾನಗಳು ಸಿಕ್ತಿಲ್ಲ ಅಥವಾ ಬೇರೆ ಪಕ್ಷಕ್ಕೆ ನಾವು ಹೋಗ್ಬಿಡೋಣ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ಹುಟ್ಟಾಗ್ತಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಏನೂ ಮಾಡಲಾಗದಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹದ್ದು. ಸೊ ಒಂಟಿಯಾಗಿದ್ದಾರೆ. ಏನ್ ಮಾಡ್ಬೋದು ಮುಂದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.